ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ, ಅದೇ ರೀತಿಯಾಗಿ ಕಳೆದ ತಿಂಗಳು ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ಕಂಪೈಲೇಷನನ್ನು ನೋಟ್ಸ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಸ್ಗಳಿಗೆ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಮಂತ್ಲಿ ಕಂಪೈಲೇಷನ್ ರೂಪದಲ್ಲಿ ಈಸಿಯಾಗಿ ರಿವೈಸ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಲಿಂಕನ್ನು ನೀಡಲಾಗಿದೆ, ಸೊ ಸಬ್ಸ್ಕ್ರೈಬ್ ಮಾಡಿ. ಕಳೆದ ಸೆಷನ್ನಲ್ಲಿ ನಾವು ಕೇಳಿದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ವಾರಿ ಅಥವಾ ವಾರ್ಕರಿ ಅನ್ನುವ ಈ ಸಂಪ್ರದಾಯವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿ ಫಾಲೋ ಮಾಡಲಾಗುತ್ತೆ ಅಂತ ಅನುಸರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಅಸ್ಸಾಂ ಅಥವಾ ಗುಜರಾತ್ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿ ವಾರಿ ಅಥವಾ ವಾರ್ಕರಿ ಅನ್ನುವ ಸಂಪ್ರದಾಯವನ್ನು ಫಾಲೋ ಮಾಡಲಾಗುತ್ತೆ. ವಾರ್ಷಿಕವಾಗಿ ಈ ಪಂಢರಾಪುರಕ್ಕೆ ತೀರ್ಥಯಾತ್ರೆಯನ್ನು ಕೈಗೊಳ್ಳುವುದರ ಮೂಲಕ ಕೃಷ್ಣನ ಅವತಾರವಾಗಿರುವಂತಹ ವಿಠಲನ ಆರಾಧನೆಯನ್ನು ಮಾಡಲಾಗುತ್ತೆ ಈ ವಾರಿ ಮತ್ತು ಅಥವಾ ವಾರ್ಕರಿ ಅನ್ನುವ ಸಂಪ್ರದಾಯದ ಫಾಲೋವರ್ಸ್ಗಳಿಂದ. ಸುಮಾರು 1000 ವರ್ಷಗಳಷ್ಟು ಹಳೆಯದಾದಂತಹ ಸಂಪ್ರದಾಯವನ್ನು ಹೊಂದಿರುವಂತಹ ಇತಿಹಾಸವನ್ನು ಹೊಂದಿರುವಂತಹ ಈ ವಾರಿ ಅಥವಾ ವಾರ್ಕರಿ ಅನ್ನುವ ಸಂಪ್ರದಾಯವನ್ನು ಸಂತ ಜ್ಞಾನೇಶ್ವರರಿಂದ ಹಿಡಿದು ಸಂತ ತುಕಾರಾಮರವರೆಗೂ ಕೂಡ ಫಾಲೋ ಮಾಡಲಾಗಿತ್ತು ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ. ಆಗಲೇ ತಿಳಿಸಿದ ಹಾಗೆ ಈ ಹಿಂದೂ ಕೃಷ್ಣನ ಅವತಾರವಾಗಿರುವಂತಹ ವಿಠಲನ ಆರಾಧನೆಯನ್ನು ಈ ವಾರ್ಕರಿ ಸಂಪ್ರದಾಯದವರಿಂದ ಆಚರಿಸಲಾಗುತ್ತೆ ಮತ್ತು ಇದೇ ರೀತಿಯಾಗಿ ವಾರ್ಷಿಕವಾಗಿ ಫಾಲ್ಕೆ ಉತ್ಸವವನ್ನು ಕೂಡ ನಡೆಸಲಾಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಒಂದು ಇಮೇಜ್ನಲ್ಲಿ ವಿಠಲನ ಮೂರ್ತಿಯನ್ನು ಕೂಡ ನಾವು ನೋಡ್ಬೋದಾಗಿದೆ. ಸೊ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಮತ್ತು ಯಾವುದೇ ಸಜೆಷನ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಸ್ಪೀಡ್ ಏನಾದರೂ ನಿಮಗೆ ಸ್ಲೋ ಅನಿಸಿದರೆ 1.5x ಪ್ಲೇಬ್ಯಾಕ್ ಸ್ಪೀಡ್ಗೆ ಸ್ವಿಚ್ ಆಗುವುದರ ಮೂಲಕ 1.5x ಪ್ಲೇಬ್ಯಾಕ್ ಸ್ಪೀಡ್ ಸ್ವಿಚ್ ಮಾಡುವುದರ ಮೂಲಕ ಸೆಟ್ಟಿಂಗ್ನಲ್ಲಿರುತ್ತೆ, ಯೂಟ್ಯೂಬ್ ಸೆಟ್ಟಿಂಗ್ನಲ್ಲಿ. ಸೊ ಈ ವಿಡಿಯೋವನ್ನು ಇನ್ನೂ ಫಾಸ್ಟಾಗಿ ನೀವು ನೋಡ್ಬೋದು. ಅದೇ ರೀತಿಯಾಗಿ ನಿಮ್ಮ ಟೈಮನ್ನು ಕೂಡ ಸೇವ್ ಮಾಡ್ಕೋಬೋದು. ನಿಮಗೇನಾದರೂ ರಿವಿಷನ್ ಮಾಡಬೇಕು ಅಂದರೂ ಕೂಡ ಈ ಸ್ಪೀಡನ್ನು ಇನ್ಕ್ರೀಸ್ ಮಾಡುವುದರ ಮೂಲಕ ವಿಡಿಯೋವನ್ನು ನೀವು ಈಸಿಯಾಗಿ ರಿವೈಸ್ ಮಾಡ್ಕೋಬೋದಾಗಿದೆ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಈ ಒಂದು ಸಂಸ್ಥೆಯ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮಾಸ್ಕೋ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಶಾಂಘಾಯ್ ಅಥವಾ ಬ್ರೆಜಿಲಿನ ರಿಯೋ ಡಿ ಜನೇರೋ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳೋದ್ರೊಂದಿಗೆ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವ ಸಂಸ್ಥೆಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನಲ್ಲಿ ನೂತನವಾದಂತಹ ಫೌಂಡೇಶನ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಮುಖ್ಯವಾಗಿ KAS, PSI, SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಆಸ್ಪಿರೆಂಟ್ಸ್ಗಳಿಗೆ ಅನುಕೂಲ ಆಗುವಂಥ ಉದ್ದೇಶದಿಂದ ಇದೇ 8ನೇ ತಾರೀಕಿನಿಂದ ಈ ಹೊಸ ಕೋರ್ಸಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, PDO ಮತ್ತು RTO ಮತ್ತು ಇತ್ತೀಚೆಗೆ ಕಾಲ್ಫಾರ್ಮ್ ಮಾಡಲಾಗಿರುವಂತಹ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೂ ಕೂಡ ತರಬೇತಿಯನ್ನು ನೀಡುವಂತಹ ಸ್ಪೆಷಲ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ 4 ತಿಂಗಳ ಈ ಸಿಲೆಬಸ್ ಕವರೇಜ್ನೊಂದಿಗೆ, ಅಂದರೆ ಫೌಂಡೇಶನ್ ಕೋರ್ಸ್ನಲ್ಲಿ 4 ತಿಂಗಳ ಸಿಲೆಬಸ್ ಕವರೇಜ್ನಲ್ಲಿ NCERTಯನ್ನು ಕವರ್ ಮಾಡಲಾಗುತ್ತೆ ಮತ್ತು ಸ್ಟೇಟ್ ಸಿಲೆಬಸ್ ಏನಿರುತ್ತೆ ಹೈಸ್ಕೂಲ್ ಲೆವೆಲ್ನಲ್ಲಿ, ಸೊ ಆ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡುವುದರೊಂದಿಗೆ 8 ತಿಂಗಳ ಉಚಿತ ಮೆಂಟರ್ಶಿಪ್ಪನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಫ್ರೀ ಟೆಸ್ಟ್ ಸಿರೀಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದ್ದು
ಟೆಸ್ಟ್ಗಳು ಕಂಪ್ಲೀಟ್ ಆದ ನಂತರ ಡೀಟೇಲ್ ಆದಂತಹ ಆನಾಲಿಸಿಸ್ ಪಾರ್ಟನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಕಾಂಪ್ರಿಹೆನ್ಸಿವ್ ಪ್ಯಾಕೇಜನ್ನು ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಬೇಕು ಅಂತ ಇರುವಂತಹ ಅಭ್ಯರ್ಥಿಗಳು ಸಪ್ತಾಪುರದಲ್ಲಿರುವಂತಹ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ಅಥವಾ ನಿಮಗೇನಾದರೂ ಕ್ವೆರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇತ್ತೀಚೆಗೆ ಹೋಳಿ ಹಬ್ಬವನ್ನು ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಒಂದು ಸಂದರ್ಭದಲ್ಲಿ ಗುಲಾಲ್ ಗೋಟಾ ಅನ್ನುವ ಈ ಬಣ್ಣ ತುಂಬಿದಂತಹ ಚೆಂಡುಗಳು ಸಾಕಷ್ಟು ನ್ಯೂಸ್ನಲ್ಲಿದ್ವು. ರಾಜಸ್ಥಾನದ ಜೈಪುರದಲ್ಲಿ ಸುಮಾರು 400 ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರುವಂತಹ ಈ ಬಣ್ಣ ತುಂಬಿದ ಚೆಂಡುಗಳು ಗುಲಾಲ್ ಗೋಟಾ ಅಂತ ಇವುಗಳನ್ನು ಕರೆಯಲಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಈ ಲ್ಯಾಕ್ ಅಥವಾ ರಾಳದ ಚೆಂಡುಗಳಲ್ಲಿ ಈ ಇಮೇಜ್ನಲ್ಲಿ ನೋಡ್ತಾ ಇದ್ದೀರಿ ನೀವು, ಈ ಚೆಂಡಿನಲ್ಲಿ ಅಥವಾ ರಾಳದಲ್ಲಿ ಈ ಗಾಳಿಯನ್ನು ಊದುವುದರ ಮೂಲಕ ಚೆಂಡನ್ನು ರೂಪಿಸಿ ಅದರಲ್ಲಿ ಹಾಲೋ ಪಾರ್ಟ್ನಲ್ಲಿ ಬಣ್ಣಗಳನ್ನು ತುಂಬಲಾಗುತ್ತೆ. ಸೊ ಬಣ್ಣ ತುಂಬಿದಂತಹ ಈ ಚೆಂಡುಗಳನ್ನು ಎಸೆಯುವುದರ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಈ ರಾಜಸ್ಥಾನದ ಜೈಪುರದಲ್ಲಿ ಮುಸ್ಲಿಂ ಸಮುದಾಯದವರಿಂದ ಈ ರಾಳವನ್ನು ಅಥವಾ ಲ್ಯಾಕನ್ನು ಬಳಸಿಕೊಂಡು ಈ ಗುಲಾಲ್ ಗೋಟಾಗಳನ್ನು ತಯಾರು ಮಾಡಲಾಗುತ್ತೆ. ಇತ್ತೀಚೆಗೆ ಈ ಗುಲಾಲ್ ಗೋಟಾಗಳ ಪ್ರೊಡಕ್ಷನ್ಗೆ ಅಥವಾ ತಯಾರಿಕೆಗೆ ಪ್ರೋತ್ಸಾಹವನ್ನು ನೀಡುವಂಥ ಉದ್ದೇಶದಿಂದ GI ಟ್ಯಾಗನ್ನು ಕೂಡ ಇದಕ್ಕೆ ನೀಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ರಾಜಸ್ಥಾನದ ಜೈಪುರದಲ್ಲಿ ಈ ವಿಶೇಷವಾದಂತಹ ಬಣ್ಣ ತುಂಬಿದ ಚೆಂಡುಗಳು ಇವುಗಳನ್ನು ಗುಲಾಲ್ ಗೋಟಾ ಅಂತ ಕರೆಯಲಾಗುತ್ತೆ. ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬಣ್ಣಗಳನ್ನು ಎಸೆಯುವುದರ ಮೂಲಕ ಅಥವಾ ಚೆಂಡುಗಳನ್ನು ಎಸೆಯುವುದರ ಮೂಲಕ ಈ ಗುಲಾಲ್ ಗೋಟಾ ಅನ್ನು ಎಸೆಯುವುದರ ಮೂಲಕ ಹೋಳಿಯನ್ನು ಆಚರಿಸಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಇದು. ಸ್ಟೊಮ್ಯಾಟೊ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಝೊಮ್ಯಾಟೊ ಅಲ್ಲ, ಸ್ಟೊಮ್ಯಾಟೊ ಅಂತ. ಈ ಬಾಟ್ನಿಯನ್ನು ಓದುವಂತಹ ಸಂದರ್ಭದಲ್ಲಿ, ಸಸ್ಯಶಾಸ್ತ್ರವನ್ನು ಓದುವಂತಹ ಸಂದರ್ಭದಲ್ಲಿ ಈ ಸ್ಟೊಮ್ಯಾಟೊ ಅಂತ ನೀವೆಲ್ಲ ಓದಿರ್ಬೋದು. ಸ್ಟೊಮ್ಯಾಟೊ ಅಂತಂದರೆ ಈ ಸಸ್ಯದ ಎಲೆಗಳಲ್ಲಿ ಆಗಿರ್ಬೋದು, ಕಾಂಡಗಳಲ್ಲಿ ಆಗಿರ್ಬೋದು, ಈ ಗ್ಯಾಸನ್ನು ಎಕ್ಸ್ಚೇಂಜ್ ಮಾಡುವಂತಹ ಉದ್ದೇಶದಿಂದ, ಅನಿಲವನ್ನು ವಿನಿಮಯ ಮಾಡುವಂತಹ ಒಂದು ಉದ್ದೇಶದಿಂದ ಸಣ್ಣ ಓಪನಿಂಗ್ಸ್ಗಳನ್ನು, ದ್ವಾರಗಳನ್ನು ಅಥವಾ ರಂಧ್ರಗಳನ್ನು ಈ ಸಸ್ಯಗಳು ತಮ್ಮ ಅಂಗಾಂಶಗಳಲ್ಲಿ ಹೊಂದಿರುತ್ತವೆ. ಸೊ ವಿಶೇಷವಾದಂತಹ ಈ ಸ್ಟೊಮ್ಯಾಟೊ ಅನ್ನುವ ಅಂಗಾಂಶದ ಮೂಲಕ ಅನಿಲದ ವಿನಿಮಯ ಆಗುತ್ತದೆ. ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಈಸ್ ಟೇಕನ್ ಪ್ಲೇಸ್ ಅಂತ ನೀವು ಗುರುತಿಸಬೇಕು. ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ ಸಸ್ಯದ ಒಂದು ಅಂಗಾಂಶವಾಗಿರುವಂತಹ ಈ ಸ್ಟೊಮ್ಯಾಟೊ ಅನ್ನುವ ಭಾಗದಿಂದ ಅಥವಾ ಈ ಒಂದು ಸಣ್ಣ ರಂಧ್ರದ ಮೂಲಕ ಈ ಅನಿಲದ ವಿನಿಮಯ ಆಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುವುದರ ಮೂಲಕ ನಂತರ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಕ್ಸಿಜನ್ ಮತ್ತು ನೀರಿನ ಕೆಲವೊಂದಿಷ್ಟು ಅಂಶಗಳನ್ನು ಅಥವಾ ಅಣುಗಳನ್ನು ಈ ಸಸ್ಯದ ಮೂಲಕ ಅಥವಾ ಎಲೆಗಳ ಮೂಲಕ ಬಿಡುಗಡೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ವೆರಿ ಬೇಸಿಕ್ ಕಾನ್ಸೆಪ್ಟ್ ಇದು. ಸೊ ಈ ಒಂದು ಪ್ರಕ್ರಿಯೆಯನ್ನು ನಡೆಸುವಂತಹ ಉದ್ದೇಶದಿಂದ ಸಹಾಯ ಮಾಡುವಂತಹ ಈ ಸಸ್ಯದ ಅಂಗಾಂಶ ಯಾವುದು ಅಂತಂದರೆ ಸ್ಟೊಮ್ಯಾಟೊ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸ್ಟೋಮಾ ಇದರ ಪ್ಲೂರಲ್ ಫಾರ್ಮ್ ಏನಿದು ಅಂತಂದರೆ ಅಥವಾ ಬಹುವಚನ ಸ್ಟೊಮ್ಯಾಟೊ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಗಲೇ ತಿಳಿಸಿದ ಹಾಗೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವುದರ ಮೂಲಕ ಮತ್ತು ಈ ಒಂದು ಪ್ರಕ್ರಿಯೆಯ ಮೂಲಕ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಈ ಸ್ಟೊಮ್ಯಾಟೊಗಳ ಅನ್ನುವ ಈ ಸಣ್ಣ ಸಣ್ಣ ರಂಧ್ರಗಳ ಅಥವಾ ಟೈನಿ ಪೋರ್ಸ್ಗಳ ಮೂಲಕ ನಡೆಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಈ ಸಸ್ಯಗಳ ಮೂಲಕ ಈ ಟ್ರಾನ್ಸ್ಪಿರೇಷನ್ ಅನ್ನುವ ಪ್ರಕ್ರಿಯೆಯ ಮೂಲಕ ಬಿಸಿಯಾಗಿರುವಂತಹ ಅಥವಾ ಉಷ್ಣತೆ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಎಲೆ ಒಣಗದೇ ಇರುವಂತೆ ನೋಡಿಕೊಳ್ಳಲು ಮತ್ತು ಆ ಒಂದು ಎಲೆಯ ಭಾಗದಲ್ಲಿ ಅಥವಾ ಕಾಂಡದ ಭಾಗದಲ್ಲಿ ಆ ಒಂದು ಮಾಯ್ಶ್ಚರನ್ನು, ನೀರಿನ ಅಂಶವನ್ನು ಕಡಿಮೆ ಆಗದಿರುವಂತೆ ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ರಂಧ್ರಗಳು ಮುಚ್ಚಿಕೊಳ್ಳುವುದರ ಮೂಲಕ ಆ ಒಂದು ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಈ ಸ್ಟೊಮ್ಯಾಟೊಗಳು ನಡೆಸುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಒಂದು ಎಲೆಯನ್ನು ತೆಗೆದುಕೊಂಡು ಮೈಕ್ರೋಸ್ಕೋಪ್ಗಳ ಮೂಲಕ ಝೂಮ್ ಮಾಡಿದಾಗ ಸಾವಿರಾರು
ಸಂಖ್ಯೆಯ ಈ ಸ್ಟೊಮ್ಯಾಟೋಗಳನ್ನು ನಾವು ವೀಕ್ಷಿಸ್ಬೋದು. ಸೊ ಅವುಗಳ ಒಂದು ಪ್ರಕ್ರಿಯೆಯನ್ನು ಗಮನಿಸುವುದಾದರೆ ಈ ಒಂದು ಎಲೆಯನ್ನು ಝೂಮ್ ಮಾಡಿ ನೋಡಿದಾಗ ಸುಮಾರು 100x ನಲ್ಲಿ ಝೂಮ್ ಮಾಡಿ ನೋಡಿದಾಗ ಈ ಸ್ಟೊಮ್ಯಾಟೋಗಳು ಓಪನಿಂಗ್ ಆಗುವುದು, ಕ್ಲೋಸ್ ಆಗುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಸಣ್ಣ ಸೂಕ್ಷ್ಮ ರಂಧ್ರಗಳ ಮೂಲಕ ಈ ಸಸ್ಯಗಳು ಅಥವಾ ಈ ಎಲೆಗಳು ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಥವಾ ಈ ಅನಿಲದ ವಿನಿಮಯವನ್ನು ಮಾಡಿಕೊಳ್ಳುತ್ತವೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಸ್ಟೊಮ್ಯಾಟೋಗಳು ಅಂತಂದರೆ ಮುಖ್ಯವಾಗಿ ಈ ಅನಿಲ ವಿನಿಮಯ ಮಾಡಿಕೊಳ್ಳುವಂತಹ ಸೂಕ್ಷ್ಮ ರಂಧ್ರಗಳು, ಸಸ್ಯಗಳಲ್ಲಿನ ಅಂಗಾಂಶಗಳು ಅಂತ ನೀವು ನೆನ್ಪಿಟ್ಕೋಬೇಕು. ಮುಂದಿನ ಆರ್ಟಿಕಲ್ ಮುಷ್ಕ್ ಡಿಬೂಜಿ ಅನ್ನುವ ವಿಶೇಷ ರೈಸ್ ಅಥವಾ ಅಕ್ಕಿಯ ಬಗ್ಗೆ ಇದೆ. ಇತ್ತೀಚೆಗೆ ಈ ವಿಜ್ಞಾನಿಗಳು ಮುಷ್ಕ್ ಡಿಬೂಜಿ ಪರಿಮಳವನ್ನು ಸೂಸುವಂತಹ ಅಥವಾ ಹೆಚ್ಚು ಸುವಾಸನೆಯನ್ನು ಹೊಂದಿರುವಂತಹ ವಿಶೇಷ ಪರಿಮಳವನ್ನು ಹೊಂದಿರುವಂತಹ ಈ ಒಂದು ಅಕ್ಕಿಯ ಪ್ರಭೇದದ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಎತ್ತರದ ಪ್ರದೇಶ ಮತ್ತು ತಾಪಮಾನ ಯಾವ ರೀತಿಯಾದಂತಹ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿದ್ದಾರೆ ಅಂತ ಈ ಮುಷ್ಕ್ ಡಿಬೂಜಿ ಅನ್ನುವ ರೈಸ್ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಈ ಒಂದು ವಿಶೇಷ ವಿಧದ ಅಕ್ಕಿಯ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದೇನು ಅಂತಂತಂದರೆ ಈ ಮುಷ್ಕ್ ಡಿಬೂಜಿ ಅನ್ನುವ ರೈಸ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದನ್ನು ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ ಹೆಚ್ಚಾಗಿ ಅಂತ ಕ್ವಶನ್ ಬರ್ಬೋದು. ಸೊ ಇದರ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ ಅಥವಾ ಕಾಶ್ಮೀರ ಕಣಿವೆಯಲ್ಲಿ ಎತ್ತರದ ಪ್ರದೇಶದಲ್ಲಿ ಈ ಸುಗಂಧ ಭರಿತವಾದಂತಹ ವಿಶೇಷ ಪರಿಮಳವನ್ನು ಸೂಸುವಂತಹ ಚಿಕ್ಕದಾದಂಥ ಮತ್ತು ದಪ್ಪವಾದಂತಹ ಅಕ್ಕಿಯ ಬಗೆಯನ್ನು ಬೆಳೆಯಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅಷ್ಟೇ ಅಲ್ಲದೆ ರಿಚ್ ಆರ್ಗ್ಯಾನೋಲೆಪ್ಟಿಕ್ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಈ ವಿಶೇಷ ಸುವಾಸನೆ ಮತ್ತು ರುಚಿಯನ್ನು ಹೊಂದಿರುವಂತಹ ಮುಷ್ಕ್ ಡಿಬೂಜಿ ರೈಸ್ಗೆ ಅದರ ಒಂದು ಕಲ್ಟಿವೇಷನ್ ಅಥವಾ ಕೃಷಿ ಮಾಡುವ ಉದ್ದೇಶದಿಂದ ಪ್ರೋತ್ಸಾಹ ನೀಡುವಂಥ ಉದ್ದೇಶದಿಂದ ಇತ್ತೀಚೆಗೆ GI ಟ್ಯಾಗನ್ನು ಕೂಡ ಈ ಮುಷ್ಕ್ ಡಿಬೂಜಿ ರೈಸ್ಗೆ ನೀಡಲಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸ್ಪೆಸಿಫಿಕ್ ಆಗಿ ನೋಡೋದಾದರೆ ಈ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿನ ಅನಂತನಾಗ್ ಜಿಲ್ಲೆಯ ಕೆಲವೊಂದಿಷ್ಟು ವಿಶೇಷ ಪ್ರದೇಶಗಳಾದಂತಹ ಸಾಗಮ್, ಪಂಜಗಮ್ ಮತ್ತು ಸೋಫ್, ಶಾಲಿ ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮುಷ್ಕ್ ಡಿಬೂಜಿ ಅನ್ನುವ ರೈಸ್ನ ಬಗೆಯನ್ನು ಬೆಳೆಯಲಾಗುತ್ತೆ. ಸಾಮಾನ್ಯವಾಗಿ ವಿಶೇಷ ಸಮಾರಂಭಗಳಲ್ಲಿ, ಮದುವೆಗಳಲ್ಲಿ, ಹಬ್ಬಗಳ ಸಂದರ್ಭದಲ್ಲಿ ಈ ಸುಗಂಧ ಭರಿತವಾದಂತಹ ಅಕ್ಕಿಯ ಸೇವನೆ ಅಥವಾ ಅನ್ನದ ಸೇವನೆಯನ್ನು ಮಾಡಲಾಗುತ್ತೆ. ಇದನ್ನು ಮುಷ್ಕ್ ಡಿಬೂಜಿ ರೈಸ್ ಅಂತ ಗುರುತಿಸಲಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಕಾಶ್ಮೀರ್ ವ್ಯಾಲಿ ಅಂತ ಕೂಡ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದ್ದು ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ನಿಂದ ಇತ್ತೀಚೆಗೆ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದ್ದು ಭಾರತದಲ್ಲಿ ಆಗ್ತಾ ಇರುವಂತಹ ಸಾಕಷ್ಟು ಆರ್ಥಿಕ ವಿಸ್ತರಣೆ, ಅದರಲ್ಲೂ ಕೂಡ ಸೇವಾ ಮತ್ತು ಕೈಗಾರಿಕಾ ವಲಯ, ಇಂಡಸ್ಟ್ರಿ ಮತ್ತು ಈ ಸರ್ವಿಸ್ ಸೆಕ್ಟರ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಕಾರಣಕ್ಕಾಗಿ 2023-24ನೇ ಆರ್ಥಿಕ ವರ್ಷದಲ್ಲಿ ಭಾರತದ GDP ಗ್ರೋತ್ ಏನಿದೆ 7.5%ನಷ್ಟು ಇರಲಿದೆ. GDP ಗ್ರೋತ್ 7.5%ನಷ್ಟು ಇರಲಿದೆ ಅಂತ ವಿಶ್ವ ಬ್ಯಾಂಕ್ನಿಂದ, ವರ್ಲ್ಡ್ ಬ್ಯಾಂಕ್ನಿಂದ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಇದಕ್ಕಿಂತ ಹಿಂದೆ ಪಬ್ಲಿಷ್ ಮಾಡಲಾದಂತಹ ಒಂದು ವರದಿಯ ಪ್ರಕಾರ ಇದನ್ನು 6.3%ನಷ್ಟು GDP ಗ್ರೋತ್ ಇರಲಿದೆ ಅಂತ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿತ್ತು. ಸೊ ಲೇಟೆಸ್ಟ್ ಆದಂಥ ಅಪ್ಡೇಟ್ ಮೂಲಕ ವಿಶ್ವ ಬ್ಯಾಂಕ್ನಿಂದ ಈ 2023-24ನೇ ವರ್ಷದಲ್ಲಿ 7.5%ನಷ್ಟು GDP ಗ್ರೋತ್, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಗ್ರೋತ್ ಆಗಲಿದೆ ಅಂತ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಸ್ಪೋರ್ಟ್ಸ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದೆ. ಇತ್ತೀಚೆಗೆ 44 ವರ್ಷದ ಕನ್ನಡಿಗರಾದಂತಹ ರೋಹನ್ ಬೋಪಣ್ಣ ಅವರು ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ನಲ್ಲಿ, ಮೆನ್ ಡಬಲ್ಸ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಸೊ ಇದೇ ಒಂದು ಬ್ಯಾಕ್ಡ್ರಾಪ್ನಲ್ಲಿ ಇತ್ತೀಚೆಗೆ ನಡೆದಂತಹ ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯಲ್ಲೂ ಕೂಡ ಈ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಈ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೆನ್ ಅವರೊಂದಿಗೆ
ರೋಹನ್ ಬೋಪಣ್ಣ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿದೆ. ಸೊ ಅದೇ ರೀತಿಯಾಗಿ 44 ವರ್ಷದ ಕನ್ನಡಿಗರಾದಂತಹ ರೋಹನ್ ಬೋಪಣ್ಣ ಅವರು ATP ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ಮತ್ತೊಮ್ಮೆ ಅಗ್ರಸ್ಥಾನವನ್ನು ಫಸ್ಟ್ ರ್ಯಾಂಕನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇತ್ತೀಚೆಗೆ ಮಯಾಮಿ ಟೆನ್ನಿಸ್ ಟೂರ್ನಾಮೆಂಟ್ನಲ್ಲಿ ರೋಹನ್ ಬೋಪಣ್ಣ ಅವರು ಮ್ಯಾಥ್ಯೂ ಎಬ್ಡೆನ್ ಅವರೊಂದಿಗೆ ಈ ಒಂದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ಇನ್ಫಾರ್ಮೇಷನ್ ಏನು ಅಂತಂದರೆ, ಜಗತ್ತಿನಲ್ಲೇ ಅತಿ ಚಿಕ್ಕದಾದಂತಹ ರಾಷ್ಟ್ರವಾಗಿರುವಂತಹ ಕ್ರಿಶ್ಚಿಯನ್ ಕಂಟ್ರಿ ಅಂತ ಗುರುತಿಸಿಕೊಳ್ಳುವಂತಹ ವ್ಯಾಟಿಕನ್ ರಾಷ್ಟ್ರದಲ್ಲಿ ಈ ಮೀಡಿಯಾದ ಭಾಷೆಯಾಗಿ ಕನ್ನಡವನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. 53ನೇ ಭಾಷೆಯಾಗಿ ಈ ಮಾಧ್ಯಮದ ಭಾಷೆಯಾಗಿ ಕನ್ನಡವನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಇತ್ತೀಚೆಗೆ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಈ ವ್ಯಾಟಿಕನ್ ನಗರದಲ್ಲಿ ಪಬ್ಲಿಷ್ ಆಗುವಂತಹ ಪ್ರಸಾರಗಳು ಅಥವಾ ಸುದ್ದಿಗಳು ಕನ್ನಡದಲ್ಲೂ ಕೂಡ ಪ್ರಸಾರ ಆಗಲಿವೆ ಅಂತ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದ್ದು, ಇದು ಕನ್ನಡ ಭಾಷೆಯ ಕುರಿತಾಗಿ ಒಂದು ಉತ್ತಮವಾದಂತಹ ಬೆಳವಣಿಗೆ ಆಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ವಿಷಯವನ್ನು ಕನ್ನಡ ಸಾಹಿತ್ಯ ಪರಿಷತ್ ಸ್ವಾಗತಿಸುತ್ತದೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಿದ್ದಾರೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಸದ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರು ಅಂತಂದರೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅಂತ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಈ ವ್ಯಾಟಿಕನ್ ಸಿಟಿ ಅನ್ನುವ ಈ ಜಗತ್ತಿನ ಅತಿ ಚಿಕ್ಕ ರಾಷ್ಟ್ರ ಏನಿದೆ, ಕ್ರಿಶ್ಚಿಯನ್ ಸಿಟಿ ಅಂತ ನಾವು ಗುರುತಿಸಿದ್ವಿ. ಸೊ ನಮ್ಮ ಕನ್ನಡ ಭಾಷೆಯ ಸಾಹಿತ್ಯ ಬೆಳವಣಿಗೆಯಲ್ಲೂ ಕೂಡ ಕ್ರೈಸ್ತರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಾರವಾದಂತಹ ಕಾಂಟ್ರಿಬ್ಯೂಷನನ್ನು ನೀಡಿದ್ದಾರೆ. ಮುಖ್ಯವಾಗಿ ಧರ್ಮ ಪ್ರಚಾರದ ಉದ್ದೇಶವನ್ನು ಮರೆತು ಕನ್ನಡ ಭಾಷೆಯ ಭಾಷೆಯನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಹರ್ಮನ್ ಮೋಗ್ಲಿಂಗ್ ಅವರು ಮೊದಲ ಬಾರಿಗೆ ಪಬ್ಲಿಷ್ ಮಾಡಲಾದಂತಹ ಕನ್ನಡದ ಮೊದಲ ಸಮಾಚಾರ ಮಂಗಳೂರು ಸಮಾಚಾರ ಅನ್ನುವ ಪತ್ರಿಕೋದ್ಯಮವನ್ನು ಆರಂಭಿಸುವಂತಹ ನಿಟ್ಟಿನಲ್ಲಿ ಕನ್ನಡ ಭಾಷೆಯಲ್ಲಿ ಆರಂಭಿಸಿದಂತಹ ಮೊದಲ ಹೆಜ್ಜೆಯಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಕಿಟಲ್ ಅವರಿಂದ ಕನ್ನಡದ ನಿಘಂಟನ್ನು ಪಬ್ಲಿಷ್ ಮಾಡಲಾಗಿತ್ತು. ಬೆಂಜಮಿನ್ ಲೂಯಿಸ್ ರೈಸ್ ಅವರು ಕನ್ನಡ ಶಾಸನಗಳ ಅಧ್ಯಯನವನ್ನು ನಡೆಸಿದರು. EP ರೈಸ್ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದರು. ರಿಪ್ಪನ್ ಆಗಿರ್ಬೋದು, ಕರ್ಜನ್ ಆಗಿರ್ಬೋದು, ಕಬ್ಬನ್ ಆಗಿರ್ಬೋದು, ಮೇಕ್ರಿ ಆಗಿರ್ಬೋದು, ಈ ಎಲ್ಲ ಕ್ರಿಶ್ಚಿಯನ್ನರು ಈ ರೀತಿಯಾದಂತಹ ಮೊದಲಾದವರು ಆಡಳಿತದಲ್ಲೂ ಕೂಡ ಪ್ರಮುಖವಾದಂತಹ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಸರ್ ಥಾಮಸ್ ಮನ್ರೋ ಅವರನ್ನು ಮನ್ರೋ ಅಣ್ಣ ಅಂತ ಕೂಡ ಜನಸಾಮಾನ್ಯರಿಂದ ಗುರುತಿಸಲಾಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ. ಸೊ ಹೀಗಾಗಿ ಕರ್ನಾಟಕವು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಹೆಸರನ್ನು ಪಡೆಯುವಲ್ಲಿ ಎಲ್ಲ ಧರ್ಮೀಯರಿಂದ ಕೂಡ ಇಕ್ವಿವೆಲೆಂಟ್ ಆದಂತಹ ಒಂದು ಕಾಂಟ್ರಿಬ್ಯೂಷನನ್ನು ನೀಡಲಾಗಿದೆ ಅಂತ ನಾವು ಗುರುತಿಸಬಹುದು. ಸೊ ಇತ್ತೀಚೆಗೆ ವ್ಯಾಟಿಕನ್ ಸಿಟಿಯಲ್ಲಿ ಪಬ್ಲಿಷ್ ಆಗುವಂತಹ ಸುದ್ದಿಗಳು ಕನ್ನಡದಲ್ಲೂ ಕೂಡ ಪಬ್ಲಿಷ್ ಆಗಲಿವೆ ಅಂತ ಕಾಂಟೆಕ್ಸ್ಟನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ಏನು ಅಂತಂದರೆ, 2024 ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಈ ಮತವನ್ನು ಚಲಾಯಿಸುವಂತೆ ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಚುನಾವಣಾ ಆಯೋಗದಿಂದ 2024 ಈ ಚುನಾವಣಾ ಆಯೋಗದ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನಟ ಆಯುಷ್ಮಾನ್ ಖುರಾನಾ ಅವರನ್ನು ನೇಮಕ ಮಾಡಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಆಯುಷ್ಮಾನ್ ಖುರಾನಾ ಅವರು ಒಂದು ವಿಡಿಯೋವನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮತದಾನದ ಸಬಲೀಕರಣದ ಉದ್ದೇಶದಿಂದ ಈ ಒಂದು ನಿಟ್ಟಿನಲ್ಲಿ ಬ್ರ್ಯಾಂಡ್ ಅಂಬಾಸಡರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೂಡ ಈ ಒಂದು ಮಾಹಿತಿಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಪಬ್ಲಿಷ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, 2024 ಲೋಕಸಭಾ ಎಲೆಕ್ಷನ್ನ ಚುನಾವಣಾ ಬ್ರ್ಯಾಂಡ್ ಅಂಬಾಸಡರ್ ಆಗಿ ರಾಯಭಾರಿಯಾಗಿ ಆಯುಷ್ಮಾನ್ ಖುರಾನಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಲ್ಲಿನ ಇಂಪಾರ್ಟೆಂಟ್ ಆದಂತಹ ರೆಲೆವೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡೋಣ. ಸೊ ರ್ಯಾಪಿಡ್ ರಿವಿಷನ್ ಸೆಷನನ್ನು ಪ್ರಾರಂಭ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಗುಲಾಲ್ ಗೋಟಾ ಅನ್ನುವ ಈ ಬಣ್ಣದ ಚೆಂಡುಗಳನ್ನು ಹೋಳಿ ಸಮಯದಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿ ಬಳಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಪಂಜಾಬ್, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಛತ್ತೀಸ್ಗಢ ಅಥವಾ ಆಪ್ಷನ್ 4 ಮಹಾರಾಷ್ಟ್ರ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ರಾಜಸ್ಥಾನದ ಜೈಪುರದಲ್ಲಿ
ಜೈಪುರದಲ್ಲಿ ವಿಶೇಷವಾಗಿ ಈ ಬಣ್ಣದ ಚೆಂಡುಗಳನ್ನು ಅಥವಾ ಗುಲಾಲ್ ಗೋಟಾ ಅನ್ನುವ ಈ ಬಣ್ಣದ ಚೆಂಡುಗಳನ್ನು ಬಳಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಈ ಇಮೇಜ್ನಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಗುಲಾಲ್ನಿಂದ ತುಂಬಲಾದಂತಹ ಲ್ಯಾಕ್ ಅಥವಾ ರಾಳದ ಈ ಒಂದು ಚೆಂಡುಗಳನ್ನು ಎಸೆಯುವುದರ ಮೂಲಕ ರಾಜಸ್ಥಾನದಲ್ಲಿ ಈ ವಿಶೇಷವಾಗಿ ಈ ಗುಲಾಲ್ ಗೋಟಾಗಳ ಮೂಲಕ ಹೋಳಿಯನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸುಮಾರು 400 ವರ್ಷಗಳ ಇತಿಹಾಸವನ್ನು ಕೂಡ ಗುಲಾಲ್ ಗೋಟಾ ಹೊಂದಿವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಸಸ್ಯಗಳಲ್ಲಿನ ಈ ಸ್ಟೊಮ್ಯಾಟಾ ಅನ್ನುವ ಅಂಶ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ 1, ಈ ಸ್ಟೊಮ್ಯಾಟಾ ಅಂದರೆ ಈ ಸಸ್ಯಗಳಲ್ಲಿ ಆಹಾರವನ್ನು ಉತ್ಪಾದಿಸುವಂತಹ ಎನ್ಸೈಮ್ಗಳಾಗಿವೆ, ಕಿಣ್ವಗಳಾಗಿವೆ ಅಂತ ಇದೆ. ಆಪ್ಷನ್ 2, ಇವುಗಳು ಅನಿಲ ವಿನಿಮಯಕ್ಕೆ ಕಾರ್ಯನಿರ್ವಹಿಸುವಂತಹ ಸಣ್ಣ ರಂಧ್ರಗಳಾಗಿವೆ ಅಂತ ಇದೆ. ಆಪ್ಷನ್ 3, ಇವು ಬೇರುಗಳಲ್ಲಿನ ನೀರಿನ ಗ್ರಾಹಕಗಳಾಗಿವೆ, ವಿಚ್ ಅಬ್ಸಾರ್ಬ್ಸ್ ದ ವಾಟರ್ ಅಂತ ಇದೆ. ಆಪ್ಷನ್ 4, ಮೇಲಿನ ಯಾವುದು ಅಲ್ಲ, ನನ್ ಆಫ್ ದ ಅಬವ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಈ ಸಸ್ಯಗಳಲ್ಲಿನ ಸ್ಟೊಮ್ಯಾಟೊ ಅನ್ನುವ ಅಂಶ ಏನಿದೆ, ಈ ಗ್ಯಾಸ್ ಎಕ್ಸ್ಚೇಂಜ್ ಮಾಡುವಂತಹ ಒಂದು ಪ್ರಮುಖವಾದಂತಹ ಸಣ್ಣ ರಂಧ್ರಗಳಾಗಿ ಈ ಸಸ್ಯಗಳ ಅಂಶಗಳಾಗಿ ಅಂಗಾಂಶಗಳಾಗಿ ಗುರುತಿಸಿಕೊಳ್ಳುತ್ತೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸಸ್ಯ ಅಥವಾ ಕಾಂಡದಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಅಂಗಾಂಶ, ಅನಿಲ ವಿನಿಮಯ ಮಾಡುವಂತಹ ಒಂದು ಸಣ್ಣ ಪೋರಸ್ ಆದಂತಹ ಒಂದು ಅಂಗಾಂಶ ಯಾವುದು ಅಂತಂದರೆ ಸ್ಟೊಮ್ಯಾಟಾ ಅಂತ ನಾವು ಗುರುತಿಸಿದ್ವಿ. ಸಾವಿರಾರು ಸಂಖ್ಯೆಯ ಸ್ಟೊಮ್ಯಾಟಾಗಳು ಈ ಸಸ್ಯದ ಭಾಗದಲ್ಲಿ ನಾವು ಗುರುತಿಸಬಹುದಾಗಿದ್ದು, ವಿಶೇಷವಾಗಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅಗತ್ಯವಾಗಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವುದರ ಮೂಲಕ ಈ ಒಂದು ರಂಧ್ರಗಳು ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಈ ಆಕ್ಸಿಜನ್ನನ್ನು ಮತ್ತು ನೀರಿನ ಅಂಶಗಳನ್ನು ಅಥವಾ ನೀರಿನ ಮಾಲಿಕ್ಯೂಲ್ಸ್ಗಳನ್ನು ಎಕ್ಸ್ಕ್ರೀಟ್ ಮಾಡುವುದರ ಮೂಲಕ ಈ ಸ್ಟೊಮ್ಯಾಟೋಗಳು ಕ್ಲೋಸ್ ಆಗುತ್ತವೆ. ಸೊ ಓಪನ್ ಕ್ಲೋಸ್ ಮಾಡುವಂತಹ ಒಂದು ವಿಶೇಷ ಅಂಗಾಂಶ ಸ್ಟೊಮ್ಯಾಟೋಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಮುಷ್ಕ್ ಡಿಬೂಜಿ ಅನ್ನುವ ವಿಶೇಷ ಅಕ್ಕಿ ಈ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಹರಿಯಾಣ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ 4 ಉತ್ತರಾಖಂಡ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರ, ವಿಶೇಷವಾಗಿ ಕಾಶ್ಮೀರ್ ವ್ಯಾಲಿಯಲ್ಲಿ ಮುಷ್ಕ್ ಬುಡಿಜಿ ಅನ್ನುವ ಈ ಒಂದು ಅಕ್ಕಿಯನ್ನು ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಷ್ಕ್ ಬುಡಿಜಿ ಅನ್ನುವ ಈ ಒಂದು ವಿಶೇಷ ಪ್ರಜಾತಿಯ ಸುಗಂಧ ಭರಿತವಾದಂತಹ ಅಕ್ಕಿಯನ್ನು ಈ ಕಾಶ್ಮೀರ್ ಕಣಿವೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಅದೇ ರೀತಿಯಾಗಿ ವಿಶೇಷ ಸಂದರ್ಭಗಳಲ್ಲೂ ಕೂಡ ಈ ಮುಷ್ಕ್ ಬುಡಿಜಿ ಅನ್ನುವ ರೈಸನ್ನು ಬಳಸಲಾಗುತ್ತೆ. ಸುಗಂಧ ಭರಿತವಾದಂತಹ ಈ ಪರಿಮಳಯುಕ್ತವಾದಂತಹ ಅಕ್ಕಿಯನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಇದಕ್ಕೆ GI ಟ್ಯಾಗನ್ನು ಕೂಡ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳೋದು ಏನು ಅಂತಂದರೆ ಮುಷ್ಕ್ ಬುಡಿಜಿ ಅನ್ನುವ ಈ ರೈಸನ್ನು ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ ಅಂತಂದರೆ ಕಾಶ್ಮೀರ್ ಕಣಿವೆ ಅಥವಾ ಜಮ್ಮು ಮತ್ತು ಕಾಶ್ಮೀರ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ನ ಪ್ರಕಾರ 2024-25 ಆರ್ಥಿಕ ವರ್ಷದಲ್ಲಿ ಭಾರತದ GDP ಎಷ್ಟಿರಲಿದೆ ಅಂತ ಒಂದು ಅಂದಾಜನ್ನು ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 5.5%, ಆಪ್ಷನ್ 2 6.5%, ಆಪ್ಷನ್ 3 7.5% ಅಥವಾ ಆಪ್ಷನ್ 4 8.5% ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 7.5%ನಷ್ಟು GDP ಗ್ರೋತನ್ನು 2024-25 ಭಾರತ ಕಾಣಲಿದೆ ಅಂತ ವಿಶ್ವ ಬ್ಯಾಂಕ್ನಿಂದ ಇತ್ತೀಚೆಗೆ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ವರ್ಲ್ಡ್ ಬ್ಯಾಂಕ್ನಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 7.5 ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತದಲ್ಲಿ ಆಗ್ತಾ ಇರುವಂತಹ ಆರ್ಥಿಕ ಬೆಳವಣಿಗೆ, ಅದರಲ್ಲೂ ಮುಖ್ಯವಾಗಿ ಸೇವಾ ಮತ್ತು ಕೈಗಾರಿಕಾ ವಲಯದಲ್ಲಿ ಆಗ್ತಾ ಇರುವಂತಹ ಒಂದು ಡೆವಲಪ್ಮೆಂಟ್ನ ಕಾರಣಕ್ಕಾಗಿ 2023-24ನೇ ವರ್ಷದಲ್ಲಿ ಭಾರತದ GDP 7.5%ನಷ್ಟು ಏರಲಿದೆ ಅಂತ ವಿಶ್ವ ಬ್ಯಾಂಕ್ನಿಂದ ಪಬ್ಲಿಷ್ ಮಾಡಲಾಗಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ ಇದು ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದಂತಹ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳ ಮೇಲಿನ ರಿವಿಷನ್ ಪ್ರಶ್ನೆಗಳನ್ನು ನಿನ್ನೆ ಡಿಸ್ಕಸ್ ಮಾಡಿರಲಿಲ್ಲ. ಸೊ ಆ ಬಿಟ್ಟು ಹೋದಂತಹ ಡಿಸ್ಕಷನ್ ಮಾಡದೇ ಇರುವಂತಹ ಕೆಲವೊಂದಿಷ್ಟು ರೆಲೆವೆಂಟ್ ಪ್ರಶ್ನೆಗಳನ್ನು ಕೂಡ ಈಗ ರಿವೈಸ್ ಮಾಡೋಣ.
ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಖಜಾನೆ ಬಿಲ್ ಅಥವಾ ಟ್ರೆಜರಿ ಬಿಲ್ಸ್ ಇದರ ಮೆಚುರಿಟಿ ಪೀರಿಯಡ್ ಎಷ್ಟು, ಮೆಚುರಿಟಿ ಅವಧಿ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 91 ದಿನಗಳು, ಆಪ್ಷನ್ 2 182 ದಿನಗಳು, ಆಪ್ಷನ್ 3 364 ದಿನಗಳು ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಈ ಮೇಲಿನ ಎಲ್ಲ ದಿನಗಳ ಮೆಚುರಿಟಿ ಪೀರಿಯಡನ್ನು ಟ್ರೆಜರಿ ಬಿಲ್ಸ್ ಅಥವಾ ಟಿ ಬಿಲ್ಸ್ಗಳು ಹೊಂದಿವೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಟ್ರೆಜರಿ ಬಿಲ್ಸ್ ಅಂತಂದರೆ ಸರ್ಕಾರಕ್ಕೆ ಅಲ್ಪಾವಧಿ ಸಾಲಗಳನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ಪ್ರಮುಖ ಡೆಟ್ ಇನ್ಸ್ಟ್ರೂಮೆಂಟ್ ಆಗಿವೆ, ಸಾಲದ ಉಪಕರಣಗಳಾಗಿವೆ. ಮುಖ್ಯವಾಗಿ ಮನಿ ಮಾರ್ಕೆಟ್ನಲ್ಲಿ ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸಲಾಗುತ್ತೆ, ಟ್ರೆಜರಿ ಬಿಲ್ಸನ್ನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಲ್ಪಾವಧಿ ಕಾಲ ಅಂತಂದರೆ ಸುಮಾರು 91 ದಿನ ಆಗಿರ್ಬೋದು, 182 ದಿನ ಆಗಿರ್ಬೋದು ಅಥವಾ 364 ದಿನ, ಅಂದರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯವರೆಗೆ ಮೆಚುರಿಟಿ ಪೀರಿಯಡನ್ನು ಹೊಂದಿರುವಂತಹ ಅಲ್ಪಾವಧಿ ಸಾಲವನ್ನು ನೀಡುವಂತಹ ಒಂದು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆಗಿ ಟ್ರೆಜರಿ ಬಿಲ್ಸ್ಗಳನ್ನು ಗುರುತಿಸಲಾಗುತ್ತೆ. ಆ್ಯಟ್ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಈ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಅಳಿವಿನಂಚಿನಲ್ಲಿರುವಂತಹ ಈ ಜಿಪ್ಸಿ ರಣಹದ್ದುಗಳ ಅತಿ ದೊಡ್ಡ ವಸಾಹತು ಈ ಮೊಯಾರ್ ಕಣಿವೆಯಲ್ಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಶ್ನೆ ಏನು ಅಂತಂದರೆ, ಈ ಮೊಯಾರ್ ವ್ಯಾಲಿ ಎಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಆಂಧ್ರ ಪ್ರದೇಶದಲ್ಲಿ, ಆಪ್ಷನ್ 2 ಕೇರಳ, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಒಡಿಶಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ತಮಿಳುನಾಡಿನಲ್ಲಿ ಈ ನೀಲಗಿರಿ ಬಯೋಸ್ಫಿಯರ್ನಲ್ಲಿ ಮುದುಮಲೆ ಟೈಗರ್ ರಿಸರ್ವ್ನ ಒಂದು ಭಾಗವಾಗಿ ಮೊಯಾರ್ ಕಣಿವೆಯಲ್ಲಿ ಹೆಚ್ಚಿನ ಪ್ರಮಾಣದ ಅಳಿವಿನಂಚಿನಲ್ಲಿರುವಂತಹ ಈ ಜಿಪ್ಸಿ ರಣಹದ್ದುಗಳನ್ನು ಗುರುತಿಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 3 ತಮಿಳುನಾಡು ಇಸ್ ರೈಟ್ ಆನ್ಸರ್. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಹುಲಿ ಮತ್ತು ಆನೆಗಳ ಹೆಚ್ಚಿನ ಪ್ರಮಾಣದ ಒಂದು ಸಂಖ್ಯೆಯನ್ನು ಈ ಮುದುಮಲೆ ಹುಲಿ ಟೈಗರ್ ರಿಸರ್ವ್ನಲ್ಲಿ ನಾವು ಕಾಣ್ಬೋದು. ಅದೇ ರೀತಿಯಾಗಿ ಇದರ ಒಂದು ಭಾಗವಾಗಿ ಮೊಯಾರ್ ಕಣಿವೆಯಲ್ಲಿ ಹೆಚ್ಚಿನ ಪ್ರಮಾಣದ ಜಿಪ್ಸಿ ರಣಹದ್ದುಗಳನ್ನು, ಎಂಡೇಂಜರ್ಡ್ ಸ್ಪೀಸೀಸ್ ಆಗಿರುವಂತಹ ಜಿಪ್ಸೀಸ್ ರಣಹದ್ದುಗಳನ್ನು ನಾವು ಕಾಣಬಹುದಾಗಿದೆ. ಅತಿ ದೊಡ್ಡ ಒಂದು ಕಾಲೋನಿಯಾಗಿ ಈ ಪೆನಿನ್ಸುಲರ್ನಲ್ಲಿ ಭಾರತದ ಏಕೈಕ ಒಂದು ಭಾಗವಾಗಿ ಮೊಯಾರ್ ಕಣಿವೆ ಗುರುತಿಸಿಕೊಳ್ಳುತ್ತೆ. ಇದು ಇರುವುದು ಎಲ್ಲಿ ಅಂತಂದರೆ ತಮಿಳುನಾಡು ರಾಜ್ಯದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಸೋಹೋ ಅಥವಾ ಸೋಲಾರ್ ಆ್ಯಂಡ್ ಹಿಲಿಯೋಸ್ಫೇರಿಕ್ ಅಬ್ಸರ್ವೇಟರಿ ಅನ್ನುವ ಈ ಒಂದು ವೀಕ್ಷಣಾಲಯವನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಲಾಂಚ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. 2 ಸಂಸ್ಥೆಗಳನ್ನು ಪ್ರತಿ ಆಪ್ಷನ್ಗಳಲ್ಲಿ ನೀಡಲಾಗಿದೆ. ಆಪ್ಷನ್ 1 ನಾಸಾ ಮತ್ತು ಇಸ್ರೋ, ಆಪ್ಷನ್ 2 ರಾಸ್ಕಾಸ್ಮಾಸ್ ಮತ್ತು ನಾಸಾ, ಆಪ್ಷನ್ 3 ESA ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ನಾಸಾ, ಆಪ್ಷನ್ 4 ಇಸ್ರೋ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ನೀಡಲಾಗಿದೆ. ಸೊ ಆಪ್ಷನ್ಸ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇದರಲ್ಲಿ ಎಲಿಮಿನೇಟ್ ಮಾಡ್ಬೋದು. ಯಾವ ರೀತಿ ಅಂತಂದರೆ, ಈ ಸೋಹೋ ಅಂತಂದರೆ ಸೋಲಾರ್ ಆ್ಯಂಡ್ ಹಿಲಿಯೋಸ್ಫೇರಿಕ್ ಅಬ್ಸರ್ವೇಟರಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 2 ಸಂಸ್ಥೆಗಳು ಅಂತಂದರೆ ನಾಸಾ ಅನ್ನೋದು ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ರಾಸ್ಕಾಸ್ಮಾಸ್ ಅನ್ನೋದು ರಷ್ಯಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದೆ. ಸೊ USA ಮತ್ತು ರಷ್ಯಾದ ನಡುವೆ ಅಷ್ಟು ಉತ್ತಮವಾದಂತಹ ಬಾಂಧವ್ಯಗಳು ಇಲ್ಲ. ಸೊ ಇದೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ನಾವು ಲಾಜಿಕನ್ನು ಏನು ಅಪ್ಲೈ ಮಾಡ್ಬೋದು ಅಂತಂದರೆ, ಈ 2 ರಾಷ್ಟ್ರಗಳ ಬಾಹ್ಯಾಕಾಶ ಸಂಸ್ಥೆಗಳ ಮೂಲಕ ಯಾವುದೇ ರೀತಿಯಾದಂತಹ ಒಂದು ಕಂಪೋಸಿಟ್ ಆದಂತಹ ಜಂಟಿಯಾದಂತಹ ಕಾರ್ಯಾಚರಣೆಯನ್ನು ಅಥವಾ ಸ್ಯಾಟಲೈಟನ್ನು ಉಡಾವಣೆ ಮಾಡುವಂತಹ ಚಾನ್ಸಸ್ಗಳು ಕಡಿಮೆಯಾಗುತ್ತೆ. ಸೊ ಹೀಗಾಗಿ ಆಪ್ಷನ್ 2 ಇದನ್ನು ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು. ಉಳಿದಂತೆ ಆಪ್ಷನ್ಸ್ಗಳಲ್ಲಿ ನಾಸಾ, ಇಸ್ರೋ ESA ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ನಾಸಾ ಈ 2 ಸಂಸ್ಥೆಗಳ ಮೂಲಕ 1995ನೇ ಇಸವಿಯಲ್ಲಿ ಈ ಸೂರ್ಯನನ್ನು ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಈ ಸೋಲಾರ್ ಆ್ಯಂಡ್ ಹಿಲಿಯೋಸ್ಫೇರಿಕ್ ಅಬ್ಸರ್ವೇಟರಿ SOHO ಅನ್ನುವ ಈ ಒಂದು ಸ್ಯಾಟಲೈಟನ್ನು ಅಥವಾ ವೀಕ್ಷಣಾಲಯವನ್ನು ಲಾಂಚ್ ಮಾಡಲಾಗಿತ್ತು 1995ರಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಈ US-ನ ನಾಸಾ ಸಂಸ್ಥೆಯ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿತ್ತು. ಈ ಸೂರ್ಯನ ಹೊರವಲಯದ ಮುಖ್ಯವಾಗಿ ಈ ಸೋಲಾರ್ ವಿಂಡ್ಸ್ ಅಂತ ಏನು ಕರಿತೇವೆ, ಈ ಸೌರ ಮಾರುತಗಳು ಅಂತ, ಸೊ ಇದು ಮತ್ತು ಈ
ಸೂರ್ಯನ ಹೊರವಲಯವನ್ನು ಅಧ್ಯಯನ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು 1995ನೇ ಇಸವಿಯಲ್ಲಿ ಈ ಸೋಹೋ ಅನ್ನುವ ಅಬ್ಸರ್ವೇಟರಿಯನ್ನು ಲಾಂಚ್ ಮಾಡಲಾಗಿತ್ತು. ಇಲ್ಲಿಯವರೆಗೂ ಕೂಡ ಇದರ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ರವಾನೆ ಮಾಡಲಾಗಿದೆ ಭೂಮಿಯತ್ತ. ಸೊ ಅದೇ ರೀತಿಯಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಸಂಖ್ಯೆಯ ಧೂಮಕೇತುಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಈ ಒಂದು ಅಬ್ಸರ್ವೇಟರಿ ಮೂಲಕ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆ್ಯಂಡ್ ನಾಸಾ. ಮುಂದಿನ ರಿವಿಷನ್ ಪ್ರಶ್ನೆ, ಗ್ಯಾಲಪಗೋಸ್ ಅನ್ನುವ ದ್ವೀಪಗಳು ಇತ್ತೀಚೆಗೆ ನ್ಯೂಸ್ನಲ್ಲಿದ್ದವು. ಸೊ ಈ ದ್ವೀಪಗಳು ಈ ಕೆಳಗಿನ ಯಾವ ಜಲಮೂಲದಲ್ಲಿದೆ? ಗ್ಯಾಲಪಗೋಸ್ ಐಲ್ಯಾಂಡ್ಸ್ ಆರ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ವಾಟರ್ ಬಾಡಿ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಪೆಸಿಫಿಕ್ ಮಹಾಸಾಗರ, ಆಪ್ಷನ್ 2 ಅಟ್ಲಾಂಟಿಕ್ ಮಹಾಸಾಗರ, ಆಪ್ಷನ್ 3 ಹಿಂದೂ ಮಹಾಸಾಗರ ಅಥವಾ ಆಪ್ಷನ್ 4 ಕ್ಯಾಸ್ಪಿಯನ್ ಸಮುದ್ರ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಗ್ಯಾಲಪಗೋಸ್ ದ್ವೀಪಗಳ ಲೊಕೇಶನನ್ನು ನಾವು ಕಾಣ್ಬೋದು. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಪೆಸಿಫಿಕ್ ಮಹಾಸಾಗರದ ಪೂರ್ವ ಭಾಗದಲ್ಲಿ ಮತ್ತು ಈ ದಕ್ಷಿಣ ಅಮೆರಿಕಾ ಖಂಡದ ಒಂದು ರಾಷ್ಟ್ರವಾಗಿರುವಂಥ ಈಕ್ವೆಡಾರ್ನ ಪಶ್ಚಿಮ ಭಾಗದಲ್ಲಿ ದ್ವೀಪಗಳ ಸಮೂಹವಾಗಿರುವಂತಹ ಈ ಒಂದು ಗ್ಯಾಲಪಗೋಸ್ ಐಲ್ಯಾಂಡ್ಸನ್ನು ನಾವು ಗಮನಿಸಬಹುದು. ಇನ್ನೊಂದು ವಿಶೇಷವಾದಂತಹ ಒಂದು ಮಾಹಿತಿ ಏನು ಅಂತಂದರೆ ಗ್ಯಾಲಪಗೋಸ್ ಐಲ್ಯಾಂಡ್ಗಳ ಮೂಲಕ 0 ಡಿಗ್ರಿ ಅಕ್ಷಾಂಶ ಹಾದು ಹೋಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸಮಭಾಜಕ ವೃತ್ತ ಹಾದು ಹೋಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಗ್ಯಾಲಪಗೋಸ್ ಐಲ್ಯಾಂಡ್ಸ್ಗಳು ಲೊಕೇಟ್ ಆಗಿವೆ. ಇವು ಈ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ನ ಮೂಲಕ ಸಾವಿರಾರು ವರ್ಷಗಳ ಹಿಂದೆ ಉದ್ಭವವಾದಂತಹ ಐಲ್ಯಾಂಡ್ಸ್ಗಳಾಗಿವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.